ವಿಲೋಬ್ರೂಕ್ ಎಂಬ ಚಿಕ್ಕ ಮತ್ತು ಚೆಲುವಾದ ಹಳ್ಳಿ ಹಸಿರುಗಾಡು ಬೆಟ್ಟಗಳು ಮತ್ತು ಚುಚ್ಚುಮದ್ದಲು ಹರಿಯುವ ನದಿಗಳ ನಡುವೆ ನೆಲೆಗೊಂಡಿತ್ತು. ಅಲ್ಲಿ ಲಿಯೋ ಎಂಬ ಹರ್ಷಭರಿತ ಹುಡುಗನೊಬ್ಬನಿದ್ದು, ಅವನ ಕಪ್ಪು ನೀಲಿ ಕಣ್ಣುಗಳು ಮತ್ತು ಹೃದಯವನ್ನು ನಲಿಸುವಂತಹ ಸೊಗಸಾದ ಸುರಗಳನ್ನು ಈಸುವ ಕೌಶಲ್ಯಕ್ಕಾಗಿ ಎಲ್ಲೆಲ್ಲೂ ಪ್ರಸಿದ್ಧನಾಗಿದ್ದ. ಒಂದು ಸೂರ್ಯದ ಪ್ರಭೆಯಿಂದ ತುಂಬಿದ ಬೆಳಗಿನ ಜಾವ ಲಿಯೋ ಹಳ್ಳಿಯ ಚೌಕದಲ್ಲಿ ತಿರುಗಾಡುತ್ತಿದ್ದಾಗ ಅಚಾನಕ್ ಅವನ ಹೆಸರನ್ನು ಕೂಗುವ ಒಬ್ಬ ರಹಸ್ಯಮಯ ಧ್ವನಿಯನ್ನು ಕೇಳಿದ. ಲಿಯೋ, ನನ್ನ ಪ್ರೀತಿಯ ಬಾಲಕ ಎಂದು ಆ ಧ್ವನಿ ಮೊಳಗಿತು. ಅವನು ನಿಲ್ಲಿಸಿ ನೋಡಿ ಅಂಗಡಿಯ ಒಂದು ಮೂಲೆಯಲ್ಲಿ ಒಬ್ಬ ಜ್ಞಾನವಂತ ಬುದ್ಧಿಮತಿ ಹಳೆಯ ಮಹಿಳೆಯನ್ನು ಕಂಡ. ಆಕೆಯ ಕಣ್ಣುಗಳು ನಕ್ಷತ್ರಗಳಂತೆ ಮಿನುಗುತ್ತಿದ್ದವು. ಇಲ್ಲಿ ಬಾ ನನ್ನ ಮಗಳೇ ಎಂದು ಆಕೆ ಕೈ ಒಪ್ಪಿಕೊಂಡಳು. ಕುತೂಹಲದಿಂದಲೇ ಲಿಯೋ ಹತ್ತಿರ ಹೋದ. ಆಕೆ ಕೈಯಲ್ಲಿ ಒಂದು ಪುಟ್ಟ ಚೀಲವಿದ್ದು ಅದರಲ್ಲಿ ಪ್ರಕಾಶ ಬೀಜಗಳು ತುಂಬಿದ್ದವು. ಇವು ಮಾಯಾಜಾಲದ ಬೀಜಗಳು ಎಂದು ಮೃದುವಾದ ಧ್ವನಿಯಲ್ಲಿ ಆಕೆ ಹೇಳಿದರು. ಮಾಯಾಜಾಲದ ಬೀಜಗಳ? ಲಿಯೋ ಆಶ್ಚರ್ಯದಿಂದ ಉಚ್ಛ್ವಾಸವಿಟ್ಟ. ಅವನ ಕಣ್ಣುಗಳು ತಟ್ಟೆಗಳಷ್ಟು ದೊಡ್ಡದಾಗಿದ್ದವು. ಇವು ಏನು ಮಾಡುತ್ತವೆ ಕೇಳಿದ. ಮಹಿಳೆ ಹಿತವಾದ ನಗೆಯೊಂದಿಗೆ ಹೇಳಿದರು, ಇವು ದಯೆಯಿಂದ ನೆಡಲಾಗುವ ಬೀಜಗಳು. ನೀನು ಪ್ರೀತಿಯಿಂದ ಕೆಲಸಗಳನ್ನು ಮಾಡಿದಾಗ ಈ ಬೀಜಗಳು ಅದ್ಭುತವಾದ ಕೊಡುಗೆಯನ್ನು ನೀಡುತ್ತವೆ. ಅದು ನಿನ್ನ ಜೀವನವನ್ನು, ನಿನ್ನ ಸುತ್ತಲೂ ಇರುವವರದ್ದನ್ನು ಬೆಳಗಿಸುತ್ತದೆ. ಲಿಯೋ ಆ ಚೀಲವನ್ನು ಕೈಗೆತ್ತಿಕೊಂಡ. ಅವನ ಹೃದಯ ಉಲ್ಲಾಸದಿಂದ ತುಂಬಿತ್ತು. ಧನ್ಯವಾದಗಳು ಎಂದು ಅಚಾನಕ್ ಹರ್ಷದಿಂದ ಹೇಳಿದರು. ಆ ದಿನ ಮಧ್ಯಾಹ್ನ ಲಿಯೋ ಹಳ್ಳಿಯ ತೋಟಕ್ಕೆ ಹೋದನು. ಅಲ್ಲಿ ಅವನು ಎಲಾ ಎಂಬ ವೃದ್ಧ ತೋಟಗಾರ್ತಿ ಭಾರೀ ಆಪಲ್ಗಳ ಬಟ್ಟಲನ್ನು ಎಳೆದೊಯ್ಯುತ್ತಿದ್ದನ್ನು ಕಂಡನು. ಇದನ್ನು ನಾನು ಸಹಾಯ ಮಾಡುತ್ತೇನೆ ಎಂದು ಲಿಯೋ ನಮನದ ನಗೆಯೊಂದಿಗೆ ಹೇಳಿದರು. ಆಕೆಗೆ ಸಹಾಯ ಮಾಡುವಾಗ ಅವನು ಆಕೆಯ ಮರದ ಕೆಳಗಿನ ಮೃದುವಾದ ನೆಲದಲ್ಲಿ ಒಂದು ಮಾಯಾಜಾಲದ ಬೀಜವನ್ನು ನೆಟ್ಟನು. ಕೆಲವೇ ದಿನಗಳಲ್ಲಿ ಎಲ್ಲರ ಆಶ್ಚರ್ಯಕ್ಕೆ ಆ ಆಪಲ್ ಮರವು ಹೊಳೆಯುವ ಬಂಗಾರದ ಹಣ್ಣುಗಳನ್ನು ಕೊಟ್ಟಿತು. ಎಲಾ ಸಂತೋಷದಿಂದ ತೋಳಿದಳು ಮತ್ತು ಲಿಯೋಗೆ ಆಶೀರ್ವಾದ ನೀಡಿದರು. ಲಿಯೋ ತಾನು ದಿನನಿತ್ಯ ಮಾಡುವ ಸಣ್ಣ ಸಣ್ಣ ಸಹಾಯ ಕಾರ್ಯಗಳ ಮೂಲಕ ತಪ್ಪಿಹೋದ ನಾಯಿ ಮರಿಯನ್ನು ಮರಳಿ ತರುವುದೋ, ಒಬ್ಬ ಮಿತ್ರನಿಗೆ ತನ್ನ ಊಟ ಹಂಚಿಕೊಳ್ಳುವುದೋ, ಎಂದರೂ ತನ್ನ ಹಾಡುಗಳಿಂದ ಹರ್ಷ ಹರಡುವುದೋ, ಹಳ್ಳಿ ತುಂಬಾ ಬೀಜಗಳನ್ನು ನೆಟ್ಟನು. ಪ್ರತಿ ಬೀಜವೂ ಅದ್ಭುತವನ್ನಾಗಿ ಬೆಳೆಯಿತು. ಬಾವಿ ಎಂದಿಗೂ ಒಣಗಲಿಲ್ಲ. ಹೂಗಳು ಹೆಚ್ಚು ಚೆಲುವಾಗಿ ಅರಳಿದವು. ಇವತ್ತಿಗೂ ಹೆಚ್ಚು ನಕ್ಷತ್ರಗಳು ರಾತ್ರಿ ಹೊತ್ತು ಹಳ್ಳಿಯ ಮೇಲೆ ಮಿನುಗಿದವು. ಈ ಅದ್ಭುತ ಬದಲಾವಣೆಗಳ ಸುದ್ದಿ ಹಬ್ಬಿದಂತೆ ವಿಲೋಬ್ರೂಕ್ ಹಳ್ಳಿಯೆಲ್ಲ ದಯೆಯ ಚೈತನ್ಯದಿಂದ ತುಂಬಿಬಿಟ್ಟಿತು. ನೆರೆಹೊರೆಯವರು ಒಬ್ಬರಿಗೊಬ್ಬರು ಸಹಾಯ ಮಾಡತೊಡಗಿದರು. ನಗು ಎಲ್ಲೆಲ್ಲೂ ಕೇಳಿಸತೊಡಗಿತು ಮತ್ತು ಹಳ್ಳಿ ಜನರ ನಡುವೆ ಒಗ್ಗಟ್ಟು ಹುಟ್ಟಿತು. ಒಂದು ಸಂಜೆ ಆ ಬುದ್ಧಿವಂತ ಹಳೆಯ ಮಹಿಳೆ ಹಳ್ಳಿಗೆ ಮರಳಿ ಬಂದಳು. ಆಕೆಯ ಕಣ್ಣುಗಳಲ್ಲಿ ಹಳ್ಳಿಯ ಸಂತೋಷ ಪ್ರತಿಬಿಂಬಿತವಾಗಿತ್ತು. ಲಿಯೋ, ನೀನು ಚೆನ್ನಾಗಿ ಮಾಡಿದ್ದೀಯೆ ಎಂದು ಆಕೆ ನದಿಯ ಹಡಗಿನಲ್ಲಿ ಮಿನುಗುವ ಬೆಳಕಿನಂತೆ ಮೃದುವಾಗಿ ಹೇಳಿದರು. ಆದರೆ ಈ ಕೊಡುಗೆಗಳಿಗಿಂತಲೂ ಹೆಚ್ಚಾಗಿ ಬದುಕಿಗೆ ನಿಜವಾದ ಆನಂದ ತರುವದ್ದು ಪ್ರೀತಿಯ ದಯೆಯ ತಾಪವೇ ಎಂದು ಆಕೆ ಮುಂದುವರಿಸಿದರು. ಲಿಯೋನ ನುಣುಪಾದ ತಲೆಯ ಮೇಲೆ ಮೃದುವಾಗಿ ಮುದ್ದಾಡುತ್ತಾ ಲಿಯೋ ತಲೆಬಾಗಿದನು. ಇಡೀ ಮಾಯಾಜಾಲವು ಬೀಜಗಳಲ್ಲಿ ಅಲ್ಲ, ಬದಲಾಗಿ ಅವನು ಇತರರ ಹೃದಯದಲ್ಲಿ ಬಿತ್ತಿದ ಪ್ರೀತಿ ಮತ್ತು ಕಾಳಜಿಯಲ್ಲಿ ಎಂಬುದನ್ನು ಅರ್ಥಮಾಡಿಕೊಂಡನು. ಅವನ ನಗು ಎಂದಿಗಿಂತ ಉಜ್ವಲವಾಗಿ ಅರಳಿದಿತು ಮತ್ತು ಆತನು ತನ್ನ ಅನನ್ಯ ರೀತಿಯಲ್ಲಿ ವಿಲೋಬ್ರೂಕ್ನಲ್ಲಿ ತಿರುಗಾಡುತ್ತಾ ಹಳ್ಳಿಯನ್ನಾಗಿ ಮುಂದುವರೆದ. ಹೀಗೆ ವಿಲೋಬ್ರೂಕ್ ಎಂಬ ಹಳ್ಳಿ ಅಭಿವೃದ್ಧಿಗೊಂಡಿತು. ಅದರ ಕಥೆಯನ್ನು ತಲೆತಲಾಂತರವಾಗಿ ಹೇಳಲಾಯಿತು. ದುಡಿಮೆಯಿಲ್ಲದ ದಯೆಯ ಶಕ್ತಿಯ ಬಗ್ಗೆ ಒಂದು ಸುಂದರ ಪಾಠ. ಪ್ರೀತಿಯಿಂದ ತುಂಬಿದ ಬಣ್ಣದ ಕಣ್ಣುಗಳುಳ್ಳ ಗಾಯನಪೂರ್ಣ ಹೃದಯವಿರುವ ಹುಡುಗನಿಂದ ಜನರಿಗೆ ಉಚ್ಚಾರಿಸಲ್ಪಟ್ಟ ಕತೆ. ಹೆಚ್ಚು ಬೇಕಾದರೆ ತಿಳಿ, ಬೇರೆ ಶೈಲಿಯಲ್ಲಿಯೂ ರೂಪಿಸಬಹುದು.